ಸಂಪುಟದಲ್ಲಿ ಸ್ಥಾನ ಸಿಗುತ್ತೆ ಅಂತ ಹೇಳಿ ಬಹಳಷ್ಟು ಜನ ಶಾಸಕರು ನಿರೀಕ್ಷೆಯನ್ನು ಇಟ್ಟುಕೊಂಡಿದ್ರು. ಬಟ್ ಈಗ ಅವರಿಗೆ ಸಿಕ್ಕಿಲ್ಲ, ಅವರು ಅಸಮಾಧಾನಗೊಂಡಿದ್ದಾರೆ. ಅಂಥ ಶಾಸಕರಿಗೆ ಸಿಎಂ ಡಿ.ಕೆ. ಶಿವಕುಮಾರ್ ತಾಳ್ಮೆಯ ಪಾಠವನ್ನು ಮಾಡಿದ್ದಾರೆ. 19 ಮಂದಿ ಸಚಿವರಾಗಿದ್ದಾರೆ. ಹೊಸಬರಿಗೆ ಅವಕಾಶ ಕೊಟ್ಟಿದ್ದೇವೆ, ನಮ್ಮದು ದೊಡ್ಡ ಪಕ್ಷ, ಬಹಳ ಜನ ಮಂತ್ರಿ ರೇಸ್ನಲ್ಲಿದ್ರು, ನಮ್ಮ ಎಲ್ಲ ಶಾಸಕರು ಸಚಿವ ಸ್ಥಾನಕ್ಕೆ ಅರ್ಹರಿದ್ದಾರೆ. ಡಿ.ಕೆ. ಶಿವಕುಮಾರ್ ಇತ್ತೀಚಿನ ದಿನಗಳಲ್ಲಿ ಮಾತನಾಡ್ತಾ ಇರೋದಿದೆಯಲ್ಲ, ಎಷ್ಟು ಕೂಲ್ ಆಗಿರ್ತಾರೆ, ಎಷ್ಟು ಮೆಚ್ಯೂರ್ಡ್ ಆಗಿ ಹ್ಯಾಂಡಲ್ ಮಾಡ್ತಾ ಇದ್ದಾರೆ. ಮುಂಚೆ ಎಲ್ಲ ಹೀಗಿರಲಿಲ್ಲ ಡಿ.ಕೆ. ಶಿವಕುಮಾರ್ ಅಂತ ಹೇಳಿ ಕೆಲವೊಂದಿಷ್ಟು ಜನ ರಾಜಕೀಯ ತಜ್ಞರು ಮಾತಾಡೋದನ್ನು ನೋಡಿದ್ದೀವಿ. ಈಗ ತಾಳ್ಮೆಯ ಪಾಠ ಮಾಡ್ತಾ ಇದ್ದಾರೆ ಅಸಮಾಧಾನ ಹೊಂದಿರುವಂಥ ಶಾಸಕರುಗಳಿಗೆ. ರಾಜೀನಾಮೆ ಕೊಡೋದಕ್ಕೆ ಮುಂದಾಗ್ತಾ ಇದ್ದಾರೆ ಬಹಳ ಜನ. ನಮಗೆ ಪಕ್ಷದಲ್ಲಿ ಗೌರವ ಸಿಗ್ತಾ ಇಲ್ಲ, ನಮಗೆ ಇಷ್ಟು ವರ್ಷಗಳ ಕಾಲ ಅನುಭವ ಇದ್ರೂ ಕೂಡ ಸಂಪುಟದಲ್ಲಿ ಸ್ಥಾನಮಾನ ಸಿಗಲಿಲ್ಲ ಅನ್ನೋ ಕಾರಣ ಇಟ್ಕೊಂಡು ಇವತ್ತು ಒಬ್ಬರು ರಾಜೀನಾಮೆ ಕೊಟ್ಟಿದ್ದಾರೆ, ನಾಳೆ ಇನ್ನೊಂದಿಷ್ಟು ಜನ ರಾಜೀನಾಮೆ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಅವರೆಲ್ಲರಿಗೂ ಕೂಡ ತಾಳ್ಮೆಯ ಪಾಠವನ್ನ ಮಾಡಿರೋದು. ನಾನು ತಾಳ್ಮೆಯಿಂದ ಇದ್ದಿದ್ದಕ್ಕೆ ಮುಖ್ಯಮಂತ್ರಿ ಆಗಿದ್ದೇನೆ, ಎಲ್ಲರೂ ಹೈಕಮಾಂಡ್ ನಿರ್ಧಾರಕ್ಕೆ ಬದ್ಧರಾಗಿರಬೇಕು, ಹೆಣ್ಮಕ್ಕಳಿಗೂ ನಮ್ಮ ಪಕ್ಷದಲ್ಲಿ ಸ್ಥಾನಮಾನ ಕೊಡ್ತೇವೆ, ಹೆಣ್ಮಕ್ಕಳಿಲ್ಲದೆ ನಮ್ಮ ಕಾಂಗ್ರೆಸ್ ಪಕ್ಷ ಇಲ್ಲವೇ ಇಲ್ಲ, ಮಹಿಳೆಯರಿಗೆ ಸ್ಥಾನಮಾನ ಕೊಟ್ಟೇ ಕೊಡ್ತೇವೆ ಅಂತ ಡಿ.ಕೆ. ಶಿವಕುಮಾರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಾನು ಅವರು ಎಲ್ಲ ಕೂತ್ಕೊಂಡು ತೀರ್ಮಾನ ಮಾಡಿರೋದೆ, ಅವರ ಬರ್ತ್ಡೇ ಇವತ್ತು, ಹಬ್ಬ, ಗೆಸ್ಟ್ಗಳು ವಿಪರೀತ ಇದ್ರು, ಅವ್ರಿಗೆ ಅರ್ಥ ಆಯ್ತಾ, ಅವರ ಜನ್ಮದಿನ, ನಾನು ಅವ್ರಿಗೆ ಶುಭ ಹಾರೈಸಿದ್ದೀನಿ. ಹೊಸ ಮುಖಕ್ಕೆ ಅವಕಾಶಗಳನ್ನು ಕೊಟ್ಟಿದ್ದೇವೆ. ಹಿರಿಯವರೆಲ್ಲ ಇದ್ರು, ಆದರೆ ನಾನು ಪರಮೇಶ್ವರರೆಲ್ಲ ಬಹಳ ಚಿಕ್ಕ ವಯಸ್ಸಿನಲ್ಲೇ ಫಸ್ಟ್ ಟೈಮೇ ನಾವು ಮೊದಲನೇ ಬಾರಿಗೆನೆ ಶಾಸಕರಾದವರು, ನಾವು ಮಂತ್ರಿ ಆದವ್ರು ಇದ್ದೀವಿ. ನಾವು ಕೆಲವು ಸಂದರ್ಭದಲ್ಲಿ ನಮ್ಮನ್ನ ಇಟ್ಕೊಂಡಿದ್ದಾರೆ, ಕೆಲವು ಸಂದರ್ಭ ಅದು ನಡ್ಕೊಂಡು ಬಂದು ಇಲ್ಲಿವರೆಗೂ ನಾವಿಬ್ರು ಈ ಸ್ಥಾನದಲ್ಲಿ ಕೂತಿದ್ದೇವೆ. ಸೊ ಇವತ್ತು ಎಕ್ಸ್ಪ್ಯಾನ್ಷನ್ ನಡೆದಿದೆ. ಬಹಳ ಜನ ಇದ್ರು, ಬಹಳ ಕೇಪಬಲ್ ಜನ. ನಮ್ಮ ನಂಬರು ತಮ್ಗೆ ಗೊತ್ತಿದೆ, 138, 139 ನಮ್ಮ ನಂಬರು ಇತ್ತು. ಸುಧಾಕರ್ ಒಬ್ರು ನಮ್ಮ ಜೊತೆ ಇಲ್ಲ. ಸೊ ದೊಡ್ಡ ಪಕ್ಷ, ಸೊ ಬಹಳ ಆಸೆ ಬೇಕಾದ ಜನಕ್ಕಿತ್ತು. ಯಾರು ಎಲಿಜಿಬಲ್ ಇಲ್ಲ ಅನ್ನೋರು ಯಾರು ಇಲ್ಲ ಇಲ್ಲಿ. 138 ಜನನು ಎಲಿಜಿಬಲ್ ಇದ್ರು, ವಿಧಾನ ಪರಿಷತ್ ಸದಸ್ಯರು ಎಲಿಜಿಬಲ್. ಸೊ ನಮ್ಮ ಪಾರ್ಟಿ ಒಂದು ತೀರ್ಮಾನ ಮಾಡಿ ಒಂದು ಡಿಸಿಷನ್ ಕೊಟ್ಟಿದ್ದಾರೆ. ನಾವೆಲ್ಲ ಬದ್ಧರಾಗಿದ್ದೇವೆ. ತಲೆ ಕೆಡಿಸ್ಕೊಳಕ್ ಹೋಗ್ಬಿಡಿ, ಹೆಣ್ಮಕ್ಳು ಇರಲೇಬೇಕು. ನಮ್ಮ ಪಕ್ಷದಲ್ಲಿ ಒಂದು ಸಿದ್ಧಾಂತ ಇದೆ. ಮೊದಲು ಒಬ್ಬಳು ಹೆಣ್ಮಗಳು ಇದ್ದು, ಈಗ ಡೆಪ್ಯೂಟಿ ಸ್ಪೀಕರ್ ಕೊಟ್ಟಿದ್ವಿ. ಮಂತ್ರಿಗೂ ಮಂಡಲಕ್ಕೂ ನಮ್ಮ ಪಕ್ಷ ಅದಕ್ಕೆ ನನಗೆ ಮಾರ್ಗದರ್ಶನ. ಸೊ ಆದರೂ ಕೂಡ ಈಗ ನಾನು ಇಷ್ಟೊತ್ತು ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ಏನೇನು ಸವಾಲುಗಳಿದೆ, ಏನೇನು ಸಮಸ್ಯೆಗಳು ಬರ್ಬೋದು, ಇವೆಲ್ಲ ಕೂಡ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ನಾನು ಅವರು ಎಲ್ಲ ಕೂತ್ಕೊಂಡು ತೀರ್ಮಾನ ಮಾಡಿರೋದೆ, ಅವರ ಬರ್ತ್ಡೇ ಇವತ್ತು, ಹಬ್ಬ, ಗೆಸ್ಟ್ಗಳು ವಿಪರೀತ ಇದ್ರು, ಅವ್ರಿಗೆ ಅರ್ಥ ಆಯ್ತಾ, ಅವರ ಜನ್ಮದಿನ, ನಾನು ಅವ್ರಿಗೆ ಶುಭ ಹಾರೈಸಿದ್ದೀನಿ. ಆಯ್ತಾ, ಇವತ್ತು ಸಿದ್ದರಾಮಯ್ಯನವ್ರಿಗೆ ಯಾಕೆ ಅಸಮಾಧಾನ? ನಾವೆಲ್ಲ ಒಂದು ಟೀಮ್, 139 ಜನನು ಒಂದು ಟೀಮ್, ಯಾರಿಗೂ ಅಸಮಾಧಾನ. ಈಗಿರೋರೆಲ್ಲ ನಾನು ಸೇರಿ ಅವ್ರ ಕಡೆಯವರಲ್ವಾ, ನಾನು ಸಿದ್ದರಾಮಯ್ಯನವರ ವಿ ಆಲ್ ಆರ್ ಒನ್, ವಿ ಆಲ್ ಆರ್ ಯುನೈಟೆಡ್, ವಿ ವಿಲ್ ಬಿ ಯುನೈಟೆಡ್, ವಿ ವಿಲ್ ಫೈಟ್ ಯುನೈಟೆಡ್ಲಿ. ನೀವೆಲ್ಲ ಯಾಕೆ ಅದಕ್ಕೆ ನೀವೇನು ಬರೀ ಹುಡುಕ್ತಾ ಇದ್ದೀರಾ? ನಾವು ಹೊಸದಾಗಿ ಲೆನ್ಸ್ ಆಗ್ತಾ ಇದ್ದೀರ, ಹೊಸ ಸುದ್ದಿ ಕೇಳ್ತಾ ಇದ್ದೀನಿ ನಿಮ್ಮ ಹತ್ರ ಎಲ್ಲ. ಪಾಪ ಅವರು ಬಹಳ ಜನ ಗೆಸ್ಟ್ಗಳು ಮತ್ತೊಂದು ಕೆಲವೆಲ್ಲ ಹೇಳ್ತಾ ಇರ್ತಾರೆ, ಸಿಗದೆ ಹೋದವ್ರಿಗೆ ಸಮಾಧಾನ ಹೇಳ್ತಾ ಇರ್ತಾರೆ. ಅವ್ರು ತಡಿರಪ್ಪ, ಆಯ್ತು, ಟೈಮ್ ಆಯ್ತು, 2 ವರ್ಷ 3 ವರ್ಷ ಮಾಡಿದಿರಿ, ಬೇರೆಯವ್ರಂತ ಅಂದ್ಬಿಟ್ಟು ಈ ಇಸ್ ಡೂಯಿಂಗ್ ಅವರ್ ಪಾರ್ಟಿ ವರ್ಕ್. ಖಂಡಿತ ಮಾತಾಡಿದೀವಿ, 5 ಸತಿ ಮಾತಾಡಿದ್ದೀನಿ ನಾನು.